च पूर्णप्रज्ञ भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 3ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ. ವ್ಯೂಹಾತ್ ತೃತೀಯಾತ್ ಪುನರೇವ ವಿಷ್ಣೋರ್ದೇವಾಂಶ್ಚ ಚತುರ್ವರ್ಣಗತಾನ್ ಸಮಸ್ತಾನ್ ಸಂಗೃಹ್ಯ ಬೀಜಾತ್ಮತಯಾ ನಿರುದ್ಧೋ ನ್ಯಧತ್ತ ಶಾಂತ್ಯಾಂ ತ್ರಿಗುಣಾತ್ಮಿಕಾಯಾಂ. ಏವಂ ತಾವತ್ ವಾಸುದೇವಾದಿ ಮೂರ್ತಿತ್ರಯಾತ್ ಸೂಕ್ಷ್ಮರೂಪೇಣ ಬ್ರಾಹ್ಮಣಾದಿ ಚತುರ್ವರ್ಣಭೇದೇನ ವಿರಿಂಚಾದಿ ದೇವಾಃ ಸೃಷ್ಟಾಃ ಇತ್ಯುಕ್ತಂ. ಏವಂ ಈ ರೀತಿಯಾಗಿ ವಾಸುದೇವಾದಿ ಮೂರ್ತಿತ್ರಯಾತ್, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಹಾಗೆ ಅಂತ 3 ರೂಪದಿಂದ, ಸೂಕ್ಷ್ಮ ರೂಪದಿಂದ ಬ್ರಾಹ್ಮಣಾದಿ ಚತುರ್ವರ್ಣ ಭೇದೇನ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವಿಧವಾದ ಭೇದದಿಂದ ಕೂಡಿದ ಅದಕ್ಕೆ ಅಭಿಮಾನಿಗಳಾದ ವಿರಿಂಚಾದಿ ದೇವಾಃ ಸೃಷ್ಟಾಃ, ವಿರಿಂಚಾದಿ ಬ್ರಹ್ಮ ಮೊದಲಾದ ದೇವತೆಗಳು ಹುಟ್ಟಿದ್ರು ಹಾಗೆ ಅಂತ. ಇದಾನೀಂ ಅನಿರುದ್ಧ ಸ್ವರೂಪಾತ್ ತೇಷಾಂ ಸ್ಥೂಲ ರೂಪೇಣ ಉತ್ಪತ್ತಿ ಪ್ರಕಾರ ಮಾಹ. ತದನಂತರ ಸ್ಥೂಲ ರೂಪದಿಂದ ಪರಮಾತ್ಮನ 4ನೇ ರೂಪ ಅನಿರುದ್ಧ ಅಂತ, ಅನಿರುದ್ಧ ಮತ್ತು ಶಾಂತಿ, ಲಕ್ಷ್ಮೀದೇವಿದ್ದು ಶಾಂತಿ ಅಂತ, ಅವರಿಂದ ಸೂಕ್ಷ್ಮ ರೂಪ ಸ್ಥೂಲ ರೂಪದಿಂದ ಆದ ಸೃಷ್ಟಿಯನ್ನ ಹೇಳ್ತಾ ಇದ್ದಾರೆ. ಪ್ರದ್ಯುಮ್ನಾಖ್ಯ ಚತುರ್ವರ್ಣಗತಾನ್ ಸಮಸ್ತ ದೇವಾನ್. ಪ್ರದ್ಯುಮ್ನ ರೂಪಿ ಪರಮಾತ್ಮನಲ್ಲಿ 4 ವರ್ಣದ ದೇವತೆಗಳು ಇದ್ದಾರೆ. ನೋಡಿ, ಮನುಷ್ಯರಲ್ಲಿ ಮಾತ್ರ ಈ ವರ್ಣ ವಿಭಾಗ ಅಂತ ತಿಳಿಬಾರ್ದು, ದೇವತೆಗಳಲ್ಲೂ ಈ ವಿಭಾಗ ಇದೆ ಹಾಗೆ ಅಂತ. ಸಮಸ್ತ ದೇವಾನ್ ಬೀಜಾತ್ಮತೆಯ ಸಂಗ್ರಹ್ಯ, ಆ ಪ್ರದ್ಯುಮ್ನ ರೂಪಿ ಪರಮಾತ್ಮ ಅವರನ್ನೆಲ್ಲ ತನ್ನ ಉದರದಲ್ಲಿ ಬೀಜ ರೂಪದಿಂದ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾನೆ. ಆ ಎಲ್ಲಾ ದೇವತೆಗಳನ್ನು ಕೂಡ ಅನಿರುದ್ಧ, ಅನಿರುದ್ಧ ರೂಪಿ ಪರಮಾತ್ಮ ಸ್ಥೂಲಾತ್ಮತೆಯ, ಸ್ಥೂಲ ದೇಹದಿಂದ ಸ್ಥೂಲವಾಗಿ ಬರುವಂತೆ ಸೃಷ್ಟಿಯರ್ಥಂ, ಸೃಷ್ಟಿಗೋಸ್ಕರ ಅಂದ್ರೆ ಸ್ಥೂಲವಾದ ಶರೀರ ಬರಬೇಕು ಎನ್ನುವ ದೃಷ್ಟಿಯಿಂದ ಶಾಂತ್ಯಾಂ, ತನ್ನ ಮಡದಿಯಾದ ಶಾಂತಿ ದೇವಿಯಲ್ಲಿ ಸತ್ವರಜಸ್ತಮ ಇತಿ ತ್ರಿಗುಣಾಭಿಮಾನಿತ್ವೇನ ತ್ರಿಗುಣಾತ್ಮಿಕಾಯಾಂ, ಆ ಲಕ್ಷ್ಮೀದೇವಿ 3 ಗುಣಗಳು, 3 ಗುಣಕ್ಕೆ ಅಭಿಮಾನಿಯಾದವರು, ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಲಕ್ಷ್ಮೀದೇವಿಯಲ್ಲಿ ಆ ಎಲ್ಲಾ ದೇವತೆಗಳನ್ನು, ಜೀವರನ್ನು ಕೂಡ ಪರಮಾತ್ಮ ಶಾಂತಿ ದೇವಿಯಲ್ಲಿ ಇಟ್ಟ ಹಾಗೆ ಅಂತ. ಗರ್ಭಾಧಾನ ಅಂತ ಇದನ್ನೇ ಕರಿತೀವಿ. ತಥೋ ಮಹತ್ತತ್ವತನುರ್ವಿರಿಂಚಃ ಸ್ಥೂಲಾತ್ಮನೈವ ಜನಿವಾಕ್ಷ ದೇವಿ ತಸ್ಯಾಮಹಂಕಾರತನುಂ ಸರುದ್ರಂ ಸಸರ್ಜ ಬುದ್ಧಿಂ ಚ ತದರ್ಧದೇಹಾಂ. ತದನಂತರಂ ವಾಸುದೇವರೂಪಿ ಪರಮಾತ್ಮನಿಂದ ಮಹತ್ತತ್ವ ತನುಹು, ಮಹತ್ತತ್ವವೇ ಶರೀರವಾಗಿರತಕ್ಕ ಸ್ಥೂಲಾತ್ಮನ ಏವ, ಸ್ಥೂಲ ರೂಪದಿಂದ ಅಜನಿ ಮತ್ತು ಪೂರ್ವವತ್ ಸೂಕ್ಷ್ಮ ರೂಪೇಣ, ಹಿಂದೆ ಹೇಳಿದ್ದು ಸೂಕ್ಷ್ಮ ರೂಪದಿಂದ, ಇಲ್ಲಿ ಮಹತ್ತತ್ವವೇ ಶರೀರವಾಗಿರತಕ್ಕ ಶರೀರ, ಅಂತಹ ಶರೀರವನ್ನ ಪಡೆದವರಾಗಿ ಹುಟ್ಟಿದ್ರು. ಯಾರು? ಬ್ರಹ್ಮದೇವರು ಅಂತ ಅರ್ಥ. ಸಹ ಬ್ರಹ್ಮ ಅಂತ ಅರ್ಥ. ಅಂದ್ರೆ ಏನರ್ಥ ಆಯಿತು? ಅನಿರುದ್ಧ ಮತ್ತು ಶಾಂತಿ ದೇವಿಯಲ್ಲಿ ಬ್ರಹ್ಮದೇವರು ಮತ್ತೆ ಹುಟ್ಟಿ ಬರ್ತಾರೆ. ಆದರೆ ಯಾವ ರೂಪದಿಂದ? ಇದು ಸ್ಥೂಲ ರೂಪದಿಂದ ಅಂತ. ಹಿಂದೆ ಬಂದದ್ದು ವಾಸುದೇವನಿಂದ ಬಂದದ್ದು ಸೂಕ್ಷ್ಮ ರೂಪದಿಂದ. ಸ್ಥೂಲ ರೂಪದಲ್ಲಿ ಬರುವಾಗ ಅವರಿಗೆ ಮಹತ್ತತ್ವವೇ ಶರೀರವಾಗಿ ಇರುತ್ತದೆ ಹಾಗೆ ಅಂತ. ಅದರಿಂದಲೇ ನೋಡಿ, ಇಡೀ ಬ್ರಹ್ಮಾಂಡ ಅವರ ಶರೀರ ಅಂತ ಹೇಳ್ಬಿಡ್ತಿದ್ರು, ಮಹತ್ತತ್ವದಿಂದ ಕೂಡಿದ್ದು.
ತದನಂತರ ಸರಸ್ವತಿ ದೇವಿಯು ಕೂಡ ಬಂದರು ಅಂತ ಅರ್ಥ. ಏವಂ ಚತುರ್ಮುಖ ಸರಸ್ವತ್ಯೋ ಸ್ಥೂಲ ಸೃಷ್ಟಿ ಮುಕ್ತ, ಬ್ರಹ್ಮದೇವರದು ಸರಸ್ವತಿ ದೇವಿದು ಸ್ಥೂಲ ರೂಪವಾದ ಸೃಷ್ಟಿಯನ್ನು ಹೇಳಿ ತಾಭ್ಯಾಂ ಅವರಿಬ್ಬರಲ್ಲಿ ಅಂದ್ರೆ ಬ್ರಹ್ಮ ಸರಸ್ವತಿಯಲ್ಲಿ ರುದ್ರಸ್ಯಾಪಿ ಸ್ಥೂಲ ಸೃಷ್ಟಿ ಮಾಹ, ರುದ್ರದೇವರ ಸ್ಥೂಲ ಸೃಷ್ಟಿಯನ್ನು ಕೂಡ ಹೇಳ್ತಾ ಇದ್ದಾರೆ. ತಸ್ಯಾಂ ಸಹ ಮಹತ್ತತ್ವಾಭಿಮಾನಿ ವಿರಿಂಚಃ, ಆ ಮಹತ್ತತ್ವಕ್ಕೆ ಅಭಿಮಾನಿಯಾದ ಬ್ರಹ್ಮದೇವರು ತಸ್ಯಾಂ ವಾಗಭಿಮಾನಿಯಾದ ಸರಸ್ವತಿ ದೇವಿಯಲ್ಲಿ ಅಹಂಕಾರ ತನುಂ, ಅಹಂಕಾರವೇ ಅಹಂಕಾರ ತತ್ವವೇ ಶರೀರವಾಗಿ ಇರತಕ್ಕ ಅಂತ ಅರ್ಥ, ಇರತಕ್ಕ ರುದ್ರಂ ರುದ್ರದೇವರನ್ನು, ಬುದ್ಧಿಂಚ ಬುದ್ಧಿ ಅಭಿಮಾನಿ ಉಮಾ, ಬುದ್ಧಿಗೆ ಅಭಿಮಾನಿಯಾದವರು ಉಮಾ ಹಾಗೆ ಅಂತ, ಮನಸ್ಸಿಗೆ ಅಭಿಮಾನಿ ರುದ್ರ, ಬುದ್ಧಿಗೆ ಅಭಿಮಾನಿ ಉಮಾ ಹಾಗೆ ಅಂತ. ತದ್ ಅರ್ಧದೇಹಾಂ, ರುದ್ರಸ್ಯ ಅರ್ಧದೇಹಾಂ ಅಂದ್ರೆ ರುದ್ರನ ಪತ್ನಿ ಅಂತ ಅರ್ಥ, ರುದ್ರನ ಪತ್ನಿಯಾದ ಉಮೆಯನ್ನು ಕೂಡ ಸೃಷ್ಟಿ ಮಾಡಿದರು ಅಂತ ಅರ್ಥ. ಇಬ್ಬರು ಕೂಡ ಹುಟ್ಟಿ, ರುದ್ರ ಮತ್ತು ಉಮಾ ಇಬ್ರು ಹುಟ್ಟಿ ಬಂದದ್ದು ಬ್ರಹ್ಮ ಮತ್ತು ಸರಸ್ವತಿ ದೇವಿಯಿಂದ. ಆದರೆ ಈಗ ಬರುವಾಗ ರುದ್ರದೇವರಿಗೆ ಅಹಂಕಾರ ತತ್ವ ಶರೀರವಾಗಿತ್ತು ಅಂತ ಅರ್ಥ. ಬುದ್ಧ್ಯಾಮುಮಾಯಾಂ ಸ ಶಿವಸ್ತ್ರೀರೂಪೋ ಮನಶ್ಚ ವೈಕಾರಿಕ ದೇವಸಂಘಾನ್ ದಶೇಂದ್ರಿಯಾಣ್ಯೇವ ಚ ತೈಜಸಾನಿ ಕ್ರಮೇಣ ಖಾದೀನ್ ವಿಷಯೈಶ್ಚ ಸಾರ್ಧಂ. ಸಹ ಶಿವ, ಆ ರುದ್ರದೇವರು ಮತ್ತೆ ಮೂರು ರೂಪ, ಅಹಂಕಾರ ತತ್ವಕ್ಕೆ ಅಭಿಮಾನಿಯಾದ ರುದ್ರದೇವರಿಂದ ಮತ್ತೆ ಸೃಷ್ಟವಾಯಿತು. ಮೂರು ರೂಪ ಇದೆ, ವೈಕಾರಿಕ, ತೈಜಸ, ತಾಮಸ ರೂಪವಾನ್. ರುದ್ರದೇವರ ಮೂರು ರೂಪ ಇದೆ. ಹೇಗೆ ಪ್ರಕೃತಿಯ ಮೂರು ಗುಣ ಹೇಳ್ತೀವಿ, ಸತ್ವಗುಣ, ರಜೋಗುಣ, ತಮೋಗುಣ, ಶ್ರೀಭೂ ದುರ್ಗಾ ಹಾಗೆ ಅಂತ, ಮಹತ್ತತ್ವದಲ್ಲೂ ಇದೆ, ಅಲ್ಲಿ ಬಿಡಿಸಿ ಹೇಳಿಲ್ಲ ಅಷ್ಟೇ. ಅದೇ ತರ ಯಾಕೆಂದ್ರೆ ಮೂಲದಲ್ಲಿ ಇದ್ದರೆ ಅದು ಕಾರ್ಯದಲ್ಲೂ ಇದ್ದೇ ಇರ್ತದೆ. ಬೆಲ್ಲದಲ್ಲಿ ಸಿಹಿ ಜಾಸ್ತಿ ಇದ್ರೆ ಅಡಿಗೆಯಲ್ಲೂ ರುಚಿ ಸಿಹಿ ಜಾಸ್ತಿ ಇರುತ್ತದೆ. ಆ ರೀತಿಯಾಗಿ ಪ್ರಕೃತಿಯಲ್ಲೂ ಮೂರು ಗುಣ ಇದೆ, ಮೂರು ವಿಭಾಗ ಇದೆ, ಅಹಂಕಾರ ತತ್ವದಲ್ಲೂ ಮೂರು ವಿಭಾಗ ಇದೆ ಅಂತ ನಾವು ಕೇಳ್ತೀವಿ. ಅದೇ ತರ ಮಹತ್ತತ್ವದಲ್ಲೂ ಇಟ್ಕೋಬೇಕು. ವೈಕಾರಿಕ, ತೈಜಸ, ತಾಮಸ ರೂಪ ಅಂತ ಹೇಳ್ತಾರೆ. ಸಸರ್ಜ ಕೇನ ರೂಪೇಣ ಕಿಂ ಸಸರ್ಜ ಹಾಗೆಂದ್ರೆ ಮನಸ್ತತ್ವಂ ತದ್ ಅಭಿಮಾನಿ ದೈವಂ ವೈಕಾರಿಕ ದೇವಸಂಗಾನಿ ಇಂದ್ರಿಯಾಣಿ ವಿಷಯೇಶು ಪ್ರೇರಯಿತ್ವ ದೇಹೇಶು. ಅಂದ್ರೆ ವೈಕಾರಿಕ ಅಹಂಕಾರ ತತ್ವದಿಂದ ಮನಸ್ಸು ಅದನ್ನು ಸೃಷ್ಟಿ ಮಾಡಿದರು. ವೈಕಾರಿಕ ದೇವಸಂಘಾನಿ ಇಂದ್ರಿಯಾಣಿ ವಿಷಯೇಶು ಪ್ರೇರಯಿತ್ವ ದೇಹೇಶು ವಿಕಾರಜನಕತ್ವೇನ ತತ್ಶಬ್ದವಾಚ್ಯಾನ್ ಇಂದ್ರಿಯಾಭಿಮಾನಿ ದೇವಾಂಶ್ಚ, ಇಂದ್ರಿಯಾಭಿಮಾನಿ ದೇವತೆಗಳನ್ನು ಕೂಡ ಸೃಷ್ಟಿ ಮಾಡಿದರು ವೈಕಾರಿಕ ಅಹಂಕಾರ ತತ್ವದಿಂದ. ತೈಜಸ ಅಹಂಕಾರದಿಂದ ಏನ್ ಮಾಡಿದರು ಹಾಗೆಂದ್ರೆ ತೈಜಸ ಅಹಂಕಾರ ಕಾರ್ಯಾನಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಭೇದೇನ ವಿದ್ಯಮಾನಾನಿ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಒಟ್ಟು ಇಂದ್ರಿಯಗಳು, ಅವುಗಳನ್ನ ತೈಜಸ ಅಹಂಕಾರ ತತ್ವದಿಂದ ಸೃಷ್ಟಿ ಮಾಡಿದರು. ಘ್ರಾಣಾದೀನಿ ವಾಗಾದೀನಿ ಅಂತ, ಅದೇ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಇನ್ನು ತಾಮಸ ಅಹಂಕಾರದ ಕಾರ್ಯವನ್ನು ಹೇಳ್ತಾರೆ. ವಿಷಯೈಹಿ ತನ್ಮಾತ್ರಾಭಿಹಿ ಸಾರ್ಧಂ ಖಾದೀನಿ ಆಕಾಶಾದೀನಿ ಭೂತಾನಿ. ಪಂಚ ತನ್ಮಾತ್ರೆಗಳು ಮತ್ತು ಪಂಚಭೂತಗಳು, ಶಬ್ದಸ್ಪರ್ಶ ರೂಪ ರಸಗಂಧ ಅಂತ ಏನು ತನ್ಮಾತ್ರೆಗಳು ಇದೆ ಅದು, ಮತ್ತು ಪಂಚಭೂತಗಳು ಪೃಥ್ವಿ, ತೇಜೋ, ವಾಯುರಾಕಾಶ ಅಂತ, ಅವುಗಳನ್ನ ತಾಮಸ ಅಹಂಕಾರದಿಂದ ಸೃಷ್ಟಿ ಮಾಡಿದರು ರುದ್ರದೇವರು ಅಂತ ಅರ್ಥ. ತತಃ ತೈಃ ತ್ರಿಭಿಃ ವಾಯುಭೂತ ಉತ್ಪತ್ತಿ, ತತಃ ಚತುರ್ಭಿಃ ರೂಪ ತನ್ಮಾತ್ರ ಉತ್ಪತ್ತಿ, ತತಃ ಪಂಚಭಿಃ ತೇಜಸ ಉತ್ಪತ್ತಿ ಇತ್ಯೇವಂ ಕ್ರಮೇಣ ತನ್ಮಾತ್ರಾ ಭೂತ ಉತ್ಪತ್ತಿ ಭವತಿ ಇತಿ ಸೂಚಯತಿ. ಬಿಡಿಸಿ ಬರಿತಾ ಇದ್ದಾರೆ. ಕ್ರಮೇಣ ತಾಮಸ ಅಹಂಕಾರಾತ್ ಶಬ್ದಂ, ಶಬ್ದಾತ್ ಆಕಾಶಂ, ಆಕಾಶಾತ್ ಸ್ಪರ್ಶಂ, ಸ್ಪರ್ಶಾತ್ ವಾಯುಂ, ವಾಯೋಃ ರೂಪಂ,
ರೂಪಾತ್ ತೇಜಃ, ತೇಜಸಃ ರಸಂ, ರಸಾತ್ ಜಲಂ, ಜಲಾತ್ ಗಂಧಂ, ಗಂಧಾತ್ ಪೃಥಿವೀ ಇತಿ ಕ್ರಮೇಣ ಸಸರ್ಜ ಅಂತ. ಎಷ್ಟು ಚಂದ ಇದೆ ನೋಡಿ. ಈ ರೀತಿಯಾದ ಒಂದು ಸ್ಪಷ್ಟತೆ ನೀವು ಎಲ್ಲಿ ಹುಡುಕಿದ್ರೂ ಕೂಡ ಯಾವ ಪುಸ್ತಕದಲ್ಲೂ ಸಿಗಲ್ಲ. ಅಷ್ಟು ಕ್ಲಿಯರ್ ಆಗಿ ಆಚಾರ್ಯರು ಇಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ಯಾವ ಸೈನ್ಸು ಹೇಳೋದಿಲ್ಲ ಇದನ್ನೆಲ್ಲ. ಇನ್ನು ಪುಂಸಃ ಪ್ರಕೃತ್ಯಾಂ ಚ ಪುನರ್ವಿರಿಂಚ ಶಿವೋಧ ತಸ್ಮಾದಖಿಲಾಸುರೇಶಾಃ ಜಾತಾ ಸಶಕ್ರಾಃ ಪುನರೇವ ಸೂತ್ರಾ ಶ್ರದ್ಧಾ ಸುತಾನಾಪ ಸುರಪ್ರವೀರಾನ್ ಶೇಷಂ ಶಿವಂ ಚೇಂದ್ರಮಥೇಂದ್ರತಶ್ಚ ಸರ್ವೇ ಸುರಾಃ ಯಜ್ಞಗಣಾಶ್ಚ ಜಾತಾಃ. ಏವಂ ವಿರಿಂಚ ಶಿವಾದೀನಾಂ ದೇವಾನಾಂ ಬ್ರಹ್ಮ ರುದ್ರ ಮೊದಲಾದ ದೇವತೆಗಳ ಸ್ಥೂಲ ರೂಪದಿಂದ ಉತ್ಪತ್ತಿ ಕ್ರಮವನ್ನ ಹೇಳಿದರು. ತದನಂತರ ಶಿವಾದೀನ ಪುನಃ ಉತ್ಪತ್ತಿ ಪ್ರಕಾರ ಶಿವಾದಿಗಳ ಉತ್ಪತ್ತಿ ಮತ್ತೆ ಆಯಿತು ಅಂತ. ಹೇಗೆ? ಪುಂಸ ಇತಿ ಪುಂಸಃ ಪ್ರಕೃತ್ಯಾಂ ಚ ಪುನರ್ವಿರಿಂಚಾತ್ ಶಿವೋತ ತಸ್ಮಾತ್ ಅಖಿಲ ಸುರೇಶಾಃ ಜಾತಾತ್ ಶಶಕ್ರಾಃ ಪುನರೇವ ಸೂತ್ರಾತ್ ಅಂತ. ಮತ್ತೆ ವಾಯುದೇವರಿಂದ ಎಲ್ಲ ರುದ್ರಾದಿ ದೇವತೆಗಳು ಮತ್ತೆ ಹುಟ್ಟಿ ಬಂದರು. ಹಾಗೆ ततः एकीभूत अस्मात् वीर्यात् सूत्रनामकस्य वायोः स्वस्य च सहैव उत्पत्तिः. ततः उत्पन्नात् वायोः उत्पन्नः रुद्रः तैजसः उच्यते. तस्मात् वीर्यात् उत्पन्नात् चतुर्मुखात् उत्पन्नो रुद्रः वैकारिकः उच्यते. तस्मादेव च उत्पन्नात् ಶೇಷಾದ್ ಉತ್ಪನ್ನ. ನೋಡಿ, ರುದ್ರದೇವರು ಬ್ರಹ್ಮದೇವರಿಂದ ಹುಟ್ಟಿ ಬರ್ತಾರೆ, ವಾಯುದೇವರಿಂದ ಹುಟ್ಟಿ ಬರ್ತಾರೆ, ಅದರಿಂದ ಅವ್ರನ್ನ ತೈಜಸರು ಅಂತ ಕರೀತಾರೆ. ಬ್ರಹ್ಮದೇವರಿಂದ ಚತುರ್ಮುಖನಿಂದ ಹುಟ್ಟಿ ಬಂದರು, ಅದರಿಂದ ವೈಕಾರಿಕ ಅಂತ ಕರೀತಾರೆ. ಶೇಷದೇವರಿಂದ ಕೂಡ ಹುಟ್ಟಿ ಬರ್ತಾರಂತೆ. ಶೇಷಾದುತ್ಪನ್ನ ರುದ್ರ, ಅವರನ್ನ ತಾಮಸ ಅಂತ ಕರೀತಾರೆ. ಈ ರೀತಿಯಾಗಿ ರುದ್ರದೇವರ 3 ರೂಪ: ವೈಕಾರಿಕ, ತೈಜಸ, ತಾಮಸ. ಹಾಗೆ ನೋಡಿ, ಎಷ್ಟು ಅಪರೂಪದ ವಿಚಾರ ಇದು. ರುದ್ರದೇವರು 3 ಬಾರಿ ಹುಟ್ಟಿ ಬಂದರು. ಬ್ರಹ್ಮದೇವರಿಂದ, ವಾಯುದೇವರಿಂದ, ಶೇಷದೇವರಿಂದಲೂ ಕೂಡ ಅವರು ಹುಟ್ಟಿ ಬರ್ತಾರೆ. ಹಾಗೆ ತದನಂತರ ವಾಯುದೇವರು ಮತ್ತು ಶ್ರದ್ಧಾದೇವಿ ಅಂತ ಹಿಂದೆ ಹೇಳಿದ್ರು ನೋಡಿ, ಅವರಲ್ಲಿ ಹುಟ್ಟಿ ಬರ್ತಾರೆ ಹಾಗೆ ಅಂತ ರುದ್ರದೇವರು. ಸೂತ್ರಾದ್ ವಾಯೋಃ ಶ್ರದ್ಧಾನಾಮ್ನಿ ಭಾರತಿ, ಅವರು ಸುರಪ್ರವೀರ, ಸುರಶ್ರೇಷ್ಠರನ್ನ, ಇಂದ್ರಾದಿ ದೇವತೆಗಳನ್ನ ಮತ್ತು ವಾಯುದೇವರು ಭಾರತಿ ದೇವಿಯರು ಸೃಷ್ಟಿ ಮಾಡ್ತಾರೆ ಅಂತ ಅರ್ಥ. ಈ ರೀತಿಯಾಗಿ ಅಥ ವಾಯೋರುತ್ಪನ್ನಾತ್ ಇಂದ್ರಾತ್, ವಾಯುದೇವರಿಂದ ಸೃಷ್ಟರಾದ ಇಂದ್ರಾದಿ ದೇವತೆಗಳು ಯಜ್ಞಗಣ ತದಭಿಮಾನಿ ದೇವಾಶ್ಚ ಇತ್ಯರ್ಥ. ಅವರೆಲ್ಲರೂ ಯಜ್ಞಕ್ಕೆ ಅಭಿಮಾನಿಯಾದರು ಅಂತ ಇಂದ್ರದೇವರು. ಇಂದ್ರತಃ ಸರ್ವೇ ಸುರಾಹ ಯಜ್ಞಗಣ, ಇಂದ್ರದೇವರಿಂದ ಎಲ್ಲಾ ಯಜ್ಞಗಣದ ದೇವತೆಗಳು, ಯಜ್ಞಾಭಿಮಾನಿ ದೇವತೆಗಳು ಕೂಡ ಹುಟ್ಟಿದ್ರು ಅಂತ ಹೇಳ್ತಾರೆ. ವಾಯುದೇವರು ಭಾರತಿ ದೇವಿಯಿಂದ ಇಂದ್ರದೇವರು, ಇಂದ್ರದೇವರಿಂದ ಯಜ್ಞಗಣಗಳು ಹುಟ್ಟಿದವು. ಹಾಗೆ ವಾಯುದೇವರು ಭಾರತಿ ದೇವಿಯಿಂದ ಎಲ್ಲಾ ದೇವತೆಗಳು ಹುಟ್ಟಿ ಬರ್ತಾರೆ. ಅದು ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾದ ಒಂದು ಅಂಶ. ಇನ್ನು ಪುನಶ್ಚ ಮಾಯಾ ತ್ರಿವಿಧಾ ಬಭೂವ ಸತ್ವಾದಿರೂಪೈರಥ ವಾಸುದೇವ ಸತ್ವಾತ್ಮಿಕಾಯಾಂ ಸ ಬಭೂವ ತಸ್ಮಾತ್ ಸ ವಿಷ್ಣುನಾಮೈವ ನಿರಂತರೋಪಿ ರಜಸ್ತನೌ ಚೈವ ವಿರಿಂಚಾಸಿ ತಮಸ್ತನೌ ಶರ್ವ ಇತಿ ತ್ರಯೋಸ್ಮಾತ್. ಅಥವಾ ವಾಸುದೇವಾತ್ ಪುನಃ ಸೃಷ್ಟಿಮಃ, ವಾಸುದೇವನಿಂದ ಆದ ಸೃಷ್ಟಿಯನ್ನು ಮತ್ತೆ ಹೇಳ್ತಾ ಇದ್ದಾರೆ. ಪುನರಪಿ ಸೃಷ್ಟಿಂ ಕರ್ತುಂ, ಮತ್ತೆ ಸೃಷ್ಟಿ ಮಾಡಬೇಕು ಅಂತ ಮಾಯಾ
ವಾಸುದೇವನ ಮಡದಿ ಅಂದ್ರೆ ಲಕ್ಷ್ಮಿಯ ರೂಪ ಮಾಯ. ಸತ್ವಾದಿ ರೂಪೈ ತ್ರಿವಿಧಾ ಬಭೂವ. ಆ ಮಾಯ 3 ರೂಪವಾದಳಂತೆ. ಸತ್ವ, ರಜಸ್ಸು, ತಮಸ್ಸು 3 ಗುಣಕ್ಕೆ ಪ್ರೇರಕಳಾಗಿ 3 ರೂಪ ಅಂತ. ಅದು ಸತ್ವಾತ್ಮಿಕಾಯಾಂ ಸತ್ವಾಭಿಮಾನಿನ್ಯಾಂ ಶ್ರೀ ಸಂಜ್ಞಾಯಾಂ 3 ರೂಪ ಯಾವುದದು? ಶ್ರೀ ಭೂದುರ್ಗಾ ಅಂತ ಕರೀತಾರೆ. ಆ ಶ್ರೀ ಭೂದುರ್ಗಾ ಲಕ್ಷ್ಮಿಯ ರೂಪ. ಎಲ್ಲಿಂದ ಬಂದವು? ಮಾಯಾದೇವಿಯಿಂದ. ಲಕ್ಷ್ಮಿಯ ರೂಪ ಮಾಯಾ ರೂಪ. ಅದರಿಂದಲೇ ಶ್ರೀ ಭೂದುರ್ಗಾ ಅಂತ 3 ರೂಪ ತಾಳಿ ಬಂದ್ರು ಹಾಗೆ. ಅದರಿಂದ ಸತ್ವಗುಣ, ರಜೋಗುಣ, ತಮೋಗುಣ ಅದಕ್ಕೆ ಅಭಿಮಾನಿಯಾಗಿ ಶ್ರೀ ಭೂದುರ್ಗೆಯರು ಬಂದ್ರು ಹಾಗೆ ಅಂತ. ಆ 3 ರೂಪದಿಂದ ನೋಡಿ ಎಷ್ಟು ಚಂದ ಇದೆ ನೋಡಿ. ಪರಮಾತ್ಮ ವಿಷ್ಣು ತಾನು ಹುಟ್ಟಿ ಬರ್ತಾನಂತೆ ಶ್ರೀ ಭೂದುರ್ಗಾದಿಂದ. ಸಹ ಜಾತಃ ಅವತಾರ ವಿಷ್ಣು ನಾಮೇವ. ಅವನನ್ನೇ ವಿಷ್ಣು ಅಂತ ಕರೀತಾರೆ. ಜನ್ಯ ಜನಕತ್ವೇನ ಪ್ರಾಪ್ತಂ ಭೇದಂ ನಿವಾರಯತಿ ನಿರಂತರಃ ಭೇದರಹಿತಃ ಅಪಿ ವಾಸುದೇವಾತ್ ರಜಸ್ತನೌ ರಜೋಭಿಮಾನಿನ್ಯಾಂ ಭೂಸಂಜ್ಞಾ ವಿರಿಂಚನಾಮ ಆಸೀತ್. ಆ ವಾಸುದೇವ ವಾಸುದೇವ ಮತ್ತು ಮಾಯಾದೇವಿಯಲ್ಲಿ ಪರಮಾತ್ಮನು ಕೂಡ ತಾನು ಹುಟ್ಟಿ ಬರ್ತಾನೆ 3 ರೂಪದಿಂದ ಅಂತ ಹೇಳ್ತಾರೆ. ವಾಸುದೇವ ಬೇರೆ ಇಲ್ಲ, ವಿಷ್ಣು ಬೇರೆ ಇಲ್ಲ. ಆದರೂ ಕೂಡ ಪರಮಾತ್ಮ ನಿರಂತರ ಭೇದರಹಿತ ಅಪಿ, ಭೇದರಹಿತನಾಗಿದ್ದರೂ ಕೂಡ ಇದು ಅವನ ಲೀಲೆ ಇದು. ಇನ್ನು ಆ 3 ರೂಪ ಯಾವುದು ಹಾಗೆಂದ್ರೆ ವಾಸುದೇವನಿಂದ ರಜೋಭಿಮಾನಿ ಭೂಸಂಜ್ಞಾಯ ಭೂದೇವಿ, ಶ್ರೀ ಭೂದುರ್ಗಾ ಅಂತ ಹೇಳಿದೀವಲ್ಲ, ಅಲ್ಲಿ ಭೂದೇವಿ. ಆ ಭೂದೇವಿಯಲ್ಲಿ ವಿರಿಂಚ ನಾಮ ಆಸೀತ್. ವಿರಿಂಚ ಎನ್ನುವ ರೂಪದಿಂದ ವಾಸುದೇವ ಮಾಯೆಯಿಂದ ಹುಟ್ಟಿ ಬಂದ ಭೂದೇವಿ. ಭೂದೇವಿಯಿಂದ ಪರಮಾತ್ಮ ತಾನು ಹುಟ್ಟಿ ಬರ್ತಾನಂತೆ ವಿರಿಂಚ ಅಂತ ಹೆಸರಿನಿಂದ. ಪರಮಾತ್ಮನ ರೂಪ ಇದು. ವಿರಿಂಚ ಅಂದ್ರೆ ಬ್ರಹ್ಮ ಅಂತ ತಿಳಿಬಾರ್ದು. ವಾಸುದೇವ ಮಾಯಾಯಿಂದ ಶ್ರೀ ಭೂ ದುರ್ಗಾ ಅಂತ 3 ರೂಪ. ಆ ಭೂರೂಪದಿಂದ ಪರಮಾತ್ಮನೇ ಮತ್ತೆ ಅವತಾರ ಮಾಡ್ತಾನೆ ವಿರಿಂಚ ಎನ್ನುವ ಹೆಸರಿನಿಂದ. ಇನ್ನು ವಾಸುದೇವ ತಮಸ್ತನು, ವಾಸುದೇವನಿಂದ ತಮಸ್ಸಿನ ರೂಪ ಆದ ತಮೋಭಿಮಾನಿ ದುರ್ಗೆಯಿಂದ ಶರ್ವನಾಮ ಸಹ ಆಸೀತ್. ಶರ್ವ ಎನ್ನುವ ಅಂದ್ರೆ ರುದ್ರಾಂಬ ಹೆಸರದು. ಶರ್ವ ಎನ್ನುವ ರೂಪದಿಂದ ಹುಟ್ಟಿ ಬರ್ತಾನೆ. ಈ ರೀತಿಯಾಗಿ ಅಸ್ಮಾತ್ ವಾಸುದೇವಾತ್ ತ್ರಯಃ ವಿಷ್ಣು ವಿರಿಂಚ ಶರ್ವಾಹ ಜಾತಾಹ ಇದು ಪೂರ್ವೋಕ್ತಸ್ಯ ಉಪಸಂಹಾರ. ವಾಸುದೇವ ಮಾಯೆಯಿಂದ ಶ್ರೀ ಭೂದುರ್ಗ. ಆ ಶ್ರೀ ಭೂದುರ್ಗಾದಲ್ಲಿ ವಿಷ್ಣು ವಿರಿಂಚ ಶರ್ವ ಹಾಗೆ ಅಂತ ಪರಮಾತ್ಮನ 3 ರೂಪಗಳು ಅವತಾರವನ್ನು ತಾಳಿದವು ಅಂತ ಅರ್ಥ. ಹಾಗೆ ಮುಂದಿನದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.